ಚೆಲ್ಲಿಲ್ಲ ಮಕ್ಕಳನ್ನ ಯೋಚನೆ ಮಾಡೋಣ. ಮಕ್ಕಳೇ, ನೀವೆಲ್ಲರೂ ಕೂಡ ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಜನರ ಪರಿಶ್ರಮದ ಫಲ ನಿಂತಿದೆ. ಅದಕ್ಕೋಸ್ಕರ ಸ್ವಾಮೀಜಿಯವರ ಈ ವಾಣಿಗಳನ್ನ ಕೇಳಿದಾಗ ನಾವೆಲ್ಲರೂ ಕೂಡ ಇವತ್ತು ಮದುವೆಗಳಿಗೆ ಹೋದಾಗ, ಸಮಾರಂಭಗಳಿಗೆ ಹೋದಾಗ ಎಷ್ಟು ಅನ್ನವನ್ನ ವ್ಯರ್ಥ ಮಾಡ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಕ್ಕಂಥ ನಮ್ಮ ದೇಶದಲ್ಲಿ ಅನ್ನಕ್ಕಾಗಿ ಹಾಹಾಕಾರವಿದ್ದಿದೆ. ಎಷ್ಟೋ ಕುಟುಂಬಗಳಲ್ಲಿ ಒಂದು ಹೊತ್ತು ಅನ್ನಕ್ಕೂ ಕೂಡ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಶ್ರೀಮಂತರು ಅನ್ನವನ್ನ ಬೀದಿಯಲ್ಲಿ ಬಿಸಾಡುವ ಮೂಲಕ ಹೊಟ್ಟೆಗೆ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನ ಕೊಡದೆ ಬೀದಿಗೆ ಎಸೆದು ಚರಂಡಿಗೆ ಎಸೆದಿರ್ತಕ್ಕಂಥ ಇಂದಿನ ದಿನಗಳಲ್ಲಿ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಓದಿದವರು ಎಷ್ಟು ವಿದ್ಯಾರ್ಥಿಗಳು ಬಂದರೂ ಕೂಡ ಯಾರೂ ಅನ್ನವನ್ನ ಚೆಲ್ತಾ ಇಲ್ಲ. ಇದು ಅನ್ನದ ಮಹಿಮೆ. ಅದಕ್ಕೋಸ್ಕರ ಅನ್ನ ಪರಬ್ರಹ್ಮ ಸ್ವರೂಪಿ ಅಂತ ಕರೀತಾರೆ. ಮಕ್ಕಳೇ, ನನ್ನ ಪ್ರಾರ್ಥನೆ ಇಷ್ಟೇ, ಯಾರು ಒಂದು ತುತ್ತು ಒಂದು ಒಬ್ಬರು ಅನ್ನವನ್ನ ಎಂದೆಂದೂ ಕೂಡ ಚೆಲ್ಲಬೇಡಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಇವತ್ತು ಕೇಳ್ಕೊಳ್ತೀನಿ. ಈ ಒಂದು ಸಂಕಲ್ಪವನ್ನು ನಾವೆಲ್ಲರೂ ತೋರೋಣ ಮಾತನ್ನ ಹೇಳ್ತಾ ಇನ್ನೊಂದೇ ಒಂದು ಪುಸ್ತಕನ ಹೇಳಬೇಕು. ನಾನು ಸುಮಾರು 13 ವರ್ಷಗಳ ಹಿಂದೆ ವಿಜಯಪುರದಲ್ಲಿ ಒಂದು ಶರಣ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರ ನಾನು ತುಮಕೂರಿನ 3 ನನ್ನ ಆತ್ಮೀಯರೊಂದಿಗೆ ಹೋಗಿದ್ದೆ. ಅಲ್ಲಿ ಒಂದು ರೈಲ್ವೆ ನಿಲ್ದಾಣದಲ್ಲಿದ್ದು ನನ್ನ ಕಾರ್ಯಕ್ರಮ ನಡೆಯಬೇಕಾದ್ರೆ ಒಂದು 3 ಕಿಲೋಮೀಟರ್ ಅಂತರ ಇತ್ತು. ನನ್ನ ಸ್ನೇಹಿತರೊಂದಿಗೆ ನಾನು ಒಂದು ಆಟೋ ತಗೊಂಡು ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಆಟೋದನ್ನು ವಿಚಾರಿಸಿ ಮಾಡಿ ನಮ್ಮನ್ನ, ನೀವು ಎಲ್ಲಿಂದ ಬಂದಿದ್ದೀರಿ ಸರ್ ಅಂತ. ನಾವು ತುಮಕೂರು ಅಂತ ಕೇಳಿದ್ವಿ. ತುಮಕೂರಲ್ಲಿ ಸಿದ್ಧಗಂಗಾ ಮಠ ಗೊತ್ತಾ ಅಂತ ಅವರೇ ನಮ್ಮನ್ನು ಕೇಳಿದ. ಹೌದಪ್ಪ, ನಾವೆಲ್ಲ ಅಲ್ಲೇ ಓದೋರು ಅಂತ ಹೇಳಿ. ಹಾಗಾಗಿ ಶಿವಕುಮಾರ ಸ್ವಾಮಿ ಗೊತ್ತಾ ಸರ್? ಹೌದಪ್ಪ, ನಾವೆಲ್ಲ ಅಲ್ಲಿಯೇ ಶಿಷ್ಯರೇ ಅಂತ ಹೇಳಿ. ಸ್ವಲ್ಪ ಹೊತ್ತು 5-6 ನಿಮಿಷ ಆಯಿತು. ಆಟೋ ನಮ್ಮ ಸ್ಥಳಕ್ಕೆ ಬಂತು. ಆಟೋ ಇಳಿದವನು ಎಷ್ಟಾಯ್ತಪ್ಪ ಅಂತ ಅವನೊಂದು ಮಾತು ಕೇಳಿದ. ಅವನೆಂದು ಅಲ್ಲ ಸಾಕು ಅಂತ ಹೇಳಿ ಮುಸ್ಲಿಮು. ಸಿದ್ಧಗಂಗಾ ಮಠದಿಂದ ನೀವು ಬಂದಿದ್ಯಾ? ನಾನು ಅಲ್ಲಿ ಹೋಗಿ ಒಂದ್ಸಾರಿ ಜಾಸ್ತಿ ಊಟನೂ ಕೂಡ ಮಾಡಬೇಕು. ನನ್ನ ಬಂಧುಗಳೆಲ್ಲ ನಾನು ಕರ್ಕೊಂಡು ಕಳಿಸಿದ ಜಾತಿ ನಾನು ಕರ್ಕೊಂಡು ತೋರಿಸಿದ್ರು. ಅಷ್ಟೊಂದು ಲಕ್ಷ ಜನಕ್ಕೆ ಊಟ ಹಾಕೋದಿಲ್ಲ. ಸನ್ನಿಧಿಯಿಂದ ನೀವು ಬಂದಿದ್ದೀರಾ ಅಂದ್ರೆ ನನಗೆ ಊಟ ಬೇಕಿಲ್ಲ. ಶಿವಕುಮಾರ ಸ್ವಾಮೀಜಿಯವರಲ್ಲಿ ನಾನು ಅಲ್ಲ ಅಂತ ಕಂಡೆ ಅಂತ ಹೇಳಿ ನಾನು ಆಟೋ ಚಾರ್ಜ್ ತಗೊಂಡಂಗೆ ಹೋದಂತಹ ಆಟೋ ಒಬ್ಬ ಸ್ನೇಹಿತ ಒಬ್ಬ ಬಂದು ನಮಗೆ ಇವತ್ತು ಸ್ಮರಣೆಗೆ ಯಾವ ಜಾತಿಯ, ಯಾವ ಧರ್ಮದ, ಯಾವ ಮತದ, ಯಾವ ವರ್ಗದ ಮಕ್ಕಳು ಇಲ್ಲಿ ಯಾರು ಕೇಳೋದಿಲ್ಲ. ಇಲ್ಲೆಲ್ಲರೂ ಕೂಡ ಮಕ್ಕಳು, ಇಲ್ಲೆಲ್ಲರೂ ಕೂಡ ಕನ್ನಡ ಮಕ್ಕಳು, ಇಲ್ಲೆಲ್ಲರೂ ಕೂಡ ಸಿದ್ಧ ಪರಂ